1 ಗಂಟೆ 43-44 ಈ ಸಮಯ. ಇನ್ನೊಂದು 16 ನಿಮಿಷ ಬಾಕಿ. 2 ಗಂಟೆ ಆದಮೇಲೆ ಅವರಿಬ್ಬರು ಕೂಡ ನಾಮಿನೇಷನ್ ಸಲ್ಲಿಸ್ತಾರೆ. 2 ಗಂಟೆ ನಂತರದಲ್ಲಿ ಅನ್ನೋ ಮಾಹಿತಿ ಇದೆ. ಸೊ ಹಾಗಾಗಿ ಮಂಡ್ಯದಲ್ಲಿ ಜಾಗ್ವಾರ್ ಜಾತ್ರೆ ಜೋರಾಗಿ ನಡೀತಾ ಇದೆ. ಅದನ್ನು ಮೀರಿಸ್ಬೇಕಲ್ಲ. ಸೊ ಹಾಗಾಗಿನೇ ರೆಬಲ್ ಸ್ಟಾರ್ ಪತ್ನಿ ವಿರುದ್ಧ ತೊಡೆತಟ್ಟಿರೋದ್ರಿಂದ ಇದೀಗ ನಿಖಿಲ್ ಕುಮಾರಸ್ವಾಮಿ ರೋಡ್ ಶೋ, ಒಂದು ರೀತಿ ಏರಿಯಲ್ ವ್ಯೂ ನೋಡ್ತಾ ಇದ್ರೆ ಜನ ಸಾಗರದ ಹಾಗೆ ಕಾಣಿಸ್ತಾ ಇದೆ ಮಂಡ್ಯದ ಈ ರೋಡ್ ಶೋ. ಆ ರೋಡ್ ಶೋ ಕಂಪ್ಲೀಟಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಯಾವಾಗ ತಲುಪುತ್ತೋ ಅನಿಸ್ತಿದೆ ಇದು ನೋಡ್ತಾ ಇದ್ರೆ, ಗೊತ್ತಿಲ್ಲ. ಸೊ ಹಾಗಾಗಿ ಬೇಗ ಮೂವ್ ಆದರೆ ಅವರಿಟ್ಟರ ಮುಹೂರ್ತಕ್ಕೆ ನಾಮಿನೇಷನ್ ಸಲ್ಲಿಸ್ಬೋದು, ಇಲ್ಲಾಂದ್ರೆ ಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಮಂಡ್ಯ ಭಾಗದ ಈ ದೃಶ್ಯ ನೀವು ನೋಡ್ತಾ ಇದ್ದೀರಿ. ರಸ್ತೆನೇ ಕಾಣ್ತಿಲ್ಲ, ಜನ ಮಾತ್ರ ಕಾಣ್ತಾ ಇದ್ದಾರೆ. ಮಧ್ಯ ನಿಖಿಲ್ ಕುಮಾರಸ್ವಾಮಿ ತೆರೆದ ವಾಹನದಲ್ಲಿ ಅಲ್ಲೂ ಕೂಡ ಮೆರವಣಿಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಅವರ ಅಜ್ಜವರು ಅಂದರೆ JDSನ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ HD ದೇವೇಗೌಡರು ತುಮಕೂರಿನಲ್ಲಿ ಕೂಡ ತೆರೆದ ವಾಹನದಲ್ಲಿ ಅವರು ಕೂಡ ರ್ಯಾಲಿ ಹೋಗ್ತಾ ಇದ್ದಾರೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ. ಉಮೇದುವಾರಿಕೆಯನ್ನು ಸಲ್ಲಿಸೋರಿದ್ದಾರೆ. ಕೆಲವೇ ಕ್ಷಣದಲ್ಲಿ ನಾಮಿನೇಷನ್ ಹಬ್ಬ ರಾಜ್ಯದ ಹಲವಾರು ಭಾಗದಲ್ಲಿ, ಮೈಸೂರು ಭಾಗ, ಹಾಸನದ ಭಾಗ, ತುಮಕೂರು ಭಾಗ, ಮಂಡ್ಯ ಭಾಗ, ಹೀಗೆ ಬೆಂಗಳೂರು ಉತ್ತರ, ಹೀಗೆ ಹಲವಾರು ಕಡೆ ಎಲ್ಲರೂ ನಾಮಿನೇಷನ್ ಫೈಲ್ ಮಾಡೋರೆ. ಬಿಕಾಸ್ ನಾಳೆ ಏಪ್ರಿಲ್ 18ನೇ ತಾರೀಕು ನಡೆಯುವ ಚುನಾವಣೆಗೆ ನಾಳೆ ಉಮೇದುವಾರಿಕೆ ಸಲ್ಲಿಸೋದಕ್ಕೆ ಕೊನೆ ದಿನ. ನಾಳೆ ಮಂಗಳವಾರ ಆಗಿರೋದ್ರಿಂದ ತುಂಬ ಜನ ಮಂಗಳವಾರ ಯಾಕಪ್ಪ ಬೇಕು ರಿಸ್ಕು, ಮಂಗಳವಾರದ ದಿನ ನಾಮಿನೇಷನ್ ಫೈಲ್ ಮಾಡಿದ್ರೆ ಗೆಲ್ತೀವೋ ಇಲ್ವೋ, ಮಂಗಳವಾರ ಅಂದರೆ ತುಂಬ ಒಳ್ಳೆ ದಿನ ಅಲ್ಲ, ಯಾಕೆ ಬೇಕು ರಿಸ್ಕು ಅಂತಿರ್ತಾರಲ್ಲ. ಹಾಗಾಗಿ ಸೋಮವಾರವೇ ನಾಮಿನೇಷನ್ ಸಲ್ಲಿಸೋದಕ್ಕೆ ಎಲ್ಲರೂ ಕೂಡ ಇವತ್ತೇ ಮುಗಿಬಿದ್ದಿದ್ದಾರೆ. ಬಟ್ ಏನಪ್ಪ ಅಂದರೆ BJPಯವರು ಇನ್ನೂ ಕೂಡ ಇನ್ನೊಂದು 8 ಕ್ಷೇತ್ರ ಕರ್ನಾಟಕದಲ್ಲಿ ಇನ್ನೂ ಕೂಡ ಯಾರು ಅಭ್ಯರ್ಥಿ ಅಂತ ಇನ್ನೂ ರಿಲೀಸ್ ಮಾಡಿಲ್ಲ. ನೋ ಚಾನ್ಸ್ ಅವರೇನಾದರೂ ರಾತ್ರಿ ರಿಲೀಸ್ ಮಾಡಿದ್ರೆ, ನಾಳೆ ಬೆಳಗ್ಗೆ ರಿಲೀಸ್ ಮಾಡಿದ್ರೆ ಏನು ಅನುಮಾನ ಇಲ್ಲ, ನಾಳೆ ಫೈಲ್ ಮಾಡಲೇಬೇಕು. ಇನ್ಎವಿಟಬಲ್, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಮೀನ್ ವೈಲ್ ನೀವು ನೋಡ್ತಿರುವಂಥ ರಾಜ್ಯದ ಹಲವಾರು ದೃಶ್ಯಾವಳಿಗಳನ್ನು ನಿಮ್ಮ ಪಬ್ಲಿಕ್ ಟಿವಿಯ ಸ್ಕ್ರೀನ್ನಲ್ಲಿ ನಾವು ಹಿಡಿದಿಟ್ಟು ಕೊಡ್ತಾ ಇದ್ದೀವಿ. ಆದರೆ ಒಂದಂತೂ ನಿಜ, ಎಲ್ಲ ನಾಯಕರು ಕೂಡ ಅವ್ರ ಇಷ್ಟದ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ದೇವ್ರ ಕೈ ಮುಗಿತಾ ಇದ್ದಾರೆ. ಚಾಮುಂಡೇಶ್ವರಿ ದೇವಿ, ಆಂಜನೇಯ ಸ್ವಾಮಿ, ಕಾಳಿಕಾಂಬಾ ದೇವಿ, ದೇವೇಶ್ವರ ಸ್ವಾಮಿ, ಹಾಸನಾಂಬೆ, ತುಮಕೂರು ದೇವಿ, ಈಶ್ವರ, ಎಲ್ಲ ದೇವಸ್ಥಾನಕ್ಕೂ ಹೋಗಿ ಕೈ ಮುಗಿದು ಟೆಂಪಲ್ ರನ್ ಅಂತೂ ದಿನ ಇದ್ದೇ ಇರುತ್ತೆ. ಮುಗಿದ ಮೇಲೆ ಕಾಪಾಡಪ್ಪ ಅಂತ ಹೇಳಿ ಆ ನಾಮಿನೇಷನ್ ಪತ್ರವನ್ನು ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಸ್ವಾಮಿ ಪಾದಕ್ಕಿಟ್ಟು ನಮಸ್ಕಾರ ಮಾಡಿಸಿ ಅಲ್ಲಿಂದ ನೇರವಾಗಿ ತಗೊಂಬಂದು ಅವರು ರ್ಯಾಲಿ ಮೂಲಕ ಒಳ್ಳೆ ಮುಹೂರ್ತದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅದನ್ನು ಸಲ್ಲಿಸ್ತಾರೆ. ಲೆಟ್ಸಿ, ಜನರು ಬಂದಿರೋರೆಲ್ಲರೂ ಅವ್ರಿಗೆ ಓಟ್ ಹಾಕ್ಬಿಡ್ತಾರೆ ಅಂತಿಲ್ಲ. ರ್ಯಾಲಿ ನಡೆಯುತ್ತೆ ಯಾವಾಗಲೂ ಕೂಡ. ಅದಾದ ಮೇಲೆ ಯಾರು ಏಪ್ರಿಲ್ 18ನೇ ತಾರೀಕು ವೋಟ್ ಮಾಡ್ತಾರೆ, ಮತ್ತು ಅದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಒಳಗಡೆ ಭದ್ರವಾಗಿರುತ್ತೆ. ಮೇ 23ನೇ ತಾರೀಕು ಯಾರ್ಯಾರ ಬಂಡವಾಳ, ಯಾರ್ಯಾರನ್ನ ಜನ ಹೇಗೆಲ್ಲ ಅಂದ್ಕೊಂಡಿದ್ದಾರೆ ಅಂತ ತಮ್ಮ ಅತ್ಯಮೂಲ್ಯವಾದಂಥ ವೋಟನ್ನು ಹಾಕಿದ ಮೇಲೆ ಗೊತ್ತಾಗುತ್ತೆ. ಆದರೆ ಮೀನ್ವೈಲ್ ಈಗ ನೋಡ್ತಿರೋದು ಕಂಪ್ಲೀಟ್ ಇದು ಮೆರವಣಿಗೆಯ ಹಬ್ಬ, ನಾಮಿನೇಷನ್ನ ಪ್ರಕ್ರಿಯೆ. ಹಾಗಾಗಿ ಈ ರ್ಯಾಲಿಯ ವಾತಾವರಣ ನಿಮ್ಮ ಪಬ್ಲಿಕ್ ಟಿವಿಲಿ ಲೈವ್